ನಾನು 2 ದಿವಸದ ಹಿಂದನೆ ಪ್ರೆಸ್ ಮೀಟದಲ್ಲಿ ಈ ವಿಷಯವನ್ನು ಗಂಭೀರವಾಗಿ ಹೇಳಿದ್ದೆ. ಯಾವಾಗ ಡಿ.ಕೆ. ಶಿವಕುಮಾರ್ ಡಿ.ಸಿ.ಎಂ ಅವರು ಖುಲ್ಲಾ ನಾವು ವಿದ್ಯಾರ್ಥಿಗಳಿಗೆ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅವರು ವೋಟ್ ಹಾಕ್ತಾರೆ ಅನ್ನತಕ್ಕಂಥ ಕಲ್ಪನೆಯಿಂದ ಅವರನ್ನು ಅರೆಸ್ಟ್ ಮಾಡ್ತೀವಿ ಅನ್ನತಕ್ಕಂಥ ಮಾತನ್ನು ಹೇಳಿದ್ದು 2 ದಿವಸದ ಹಿಂದೆ ನಾನು ಪತ್ರಿಕಾ ಪ್ರಕಟಣೆಯಲ್ಲಿ ಮಾತಾಡುವಾಗ ಹೇಳಿದ್ದೆ. ಮತ್ತು ಅದು ಇವತ್ತು ಸತ್ಯ ಮಾಡಿ ತೋರಿಸಿದ್ದಾರೆ. ಪೊಲೀಸ್ ವ್ಯಾನದಲ್ಲಿ ಕರಪತ್ರಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಅದಕ್ಕಾಗಿ ಅವರು ಇಷ್ಟು ಖುಲ್ಲಾ ಪೊಲೀಸ್ ಸ್ಟೇಷನ್ದಲ್ಲಿ ಬಂದು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಪೊಲೀಸ್ ಸ್ಟೇಷನ್ದಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ನೀವು ಅಲ್ಲಿ ಕೇಳಕ್ ಬಂದ್ರೆ ನಾನು ಪ್ರಿಮ್ಯಾಸಿಸ್ ಬಿಟ್ಟು ಹೊರಗೆ ಬಂದೆ ಮಾಡಬಾರ್ದು ಅಂತ. ಅವರು ಏನಾದರೂ ಭಾರತೀಯ ಜನತಾ ಪಾರ್ಟಿಗೆ ಧಮಕಿ ಕೊಡೋದ್ರ ಮುಖಾಂತರ ಮತದಾರರ ಮೇಲೆ ಭಯ ಹುಟ್ಟಿಸುವ ಕಾರ್ಯಕ್ರಮ ಮಾಡ್ತೀನಂತ ತಿಳಿದಿದ್ರೆ ಅದು ಅವರ ಭ್ರಮೆ. ಈ ಘಟನೆಯಿಂದ ಸ್ಪಷ್ಟವಾಗಿ ಏನು ತಿಳಿತದಂತಂದ್ರೆ ಈಗಾಗಲೇ ಅವರು ಸೋಲನ್ನು ಒಪ್ಪಿಕೊಂಡಿದ್ದಾರೆ. ಪೊಲೀಸರ ಮುಖಾಂತರ ಅಧಿಕಾರಿಗಳ ಮುಖಾಂತರ ಮತದಾರರ ಮೇಲೆ ಭಯ ಹುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು FIR ಕಳಿಸಿದ್ದೇವೆ, ಅದರ ಕಾಪಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ತೆಗೆದುಕೊಂಡು ಮುಂದೆ ಏನು ಮಾಡಬೇಕು ಅನ್ನತಕ್ಕಂಥ ಗಂಭೀರವಾಗಿ ನಾವು ವಿಚಾರ ಮಾಡ್ತೇವೆ. ಈ ಪರಿಸ್ಥಿತಿ ಮುಂದುವರೆದರೆ ಅನೇಕ ಬೂತ್ಗಳಲ್ಲಿ ಗುಂಡಾಗಿರಿ ಮಾಡ್ತಕ್ಕಂಥದ್ದು ಈಗಾಗಲೇ ಗೊತ್ತಾಗಿದೆ. ಕೆಲವು ಬೂತ್ಗಳಲ್ಲಿ ಮತದಾನಕ್ಕೆ ಅಡ್ಡಿ ಮಾಡ್ತಕ್ಕಂಥ ಕೆಲಸ ಹಿಂದೂ ಮಾಡಿದ್ದಾರೆ. ಈ ಸಾರಿ ನಾವು ಸೋಲ್ತೀವಂತ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನಕ್ಕೆ ಅಡ್ಡಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕಾರ್ಯಕರ್ತರು ಕೂಡ ನಾವು ಏನು ಮಾಡಬೇಕು, ಯಾವ ರೀತಿ ಮತದಾರರಿಗೆ ರಕ್ಷಣೆ ಕೊಡಬೇಕು, ಯಾವ ರೀತಿ ಮತದಾನ ಶಾಂತ ರೀತಿಯಿಂದ ಆಗಬೇಕು, ಅದಕ್ಕೂ ಕೂಡ ನಾವು ಕೂಡ ಪೂರ್ಣ ತಯಾರಿ ಮಾಡಿದ್ದೇವೆ. ಅವರೇನಾದರೂ ಗುಂಡಾಗಿರಿ ಮಾಡಿ ಮತದಾರರ ಮೇಲೆ ಪ್ರಭಾವ ಬೀರಿ BJPಯ ಪರವಾಗಿ ಮತ ಆಗಬಾರ್ದು ಅನ್ನತಕ್ಕಂಥದ್ದು ಏನಾದರೂ ಕೆಲಸ ಮಾಡಿದರೆ ಅದು ಎಂದಿಗೂ ಯಶಸ್ವಿಯಾಗುವುದಿಲ್ಲ. ಭಾರತೀಯ ಜನತಾ ಪಾರ್ಟಿ ಇಂಥ ಒಣ ಬೆದರಿಕೆಗಳಿಗೆ ಯಾವುದೋ DCM CMಗಳು ಬೆದರಿಸ್ತಕ್ಕಂಥ ಪಕ್ಷ ಅಲ್ಲ. ಅವರು ಸೋಲು ಕಟ್ಟಿಟ್ಟಿದ್ದ ಬುದ್ಧಿ ಇದೆ. ಇನ್ನು ಮುಂದೆ ಏನು ಮಾಡಬೇಕು ಆ ಹೋರಾಟವನ್ನು ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ನಿಶ್ಚಿತವಾಗಿಯೂ ಸೋಲ್ತೀನಿ ಅನ್ನತಕ್ಕಂಥ ಭ್ರಮೆಯಿಂದ ಮಾಡ್ತಾ ಇದ್ದಾರೆ. ಮೊನ್ನೆ 2 ದಿವಸದ ಹಿಂದೆ ಹೇಳಿದ್ದೇನೆ, ಈ ರೀತಿ ಘಟನೆಗಳು ಇಲ್ಲಿ ಆಗ್ತದೆ ಅನ್ನತಕ್ಕಂಥ ಮಾತನ್ನು 2 ದಿವಸದ ಹಿಂದೆ ಐತಿ. ಸೋಲು ಅವರಿಗೆ ಗೊತ್ತಾಗ್ಬಿಟ್ಟಿದೆ. ಅವ್ರದ್ದೇ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಅವರು 20,000ಕ್ಕಿಂತಲೂ ಹೆಚ್ಚು ಅಂತರದಿಂದ ಸೋಲ್ತೀವಿ ಅಂತ ಅವ್ರಿಗೆ ಗೊತ್ತಾಗಿ ಈ ರೀತಿ ಯಾವುದಾದ್ರೂ ಗೊಂದಲ ಮಾಡಿ ಚುನಾವಣೆಗೆ ಡಿಸ್ಟರ್ಬ್ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ಸಿನ ನಾಯಕರು ಮಾಡ್ತಾ ಇದ್ದಾರೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಸಹಿಸುವುದಿಲ್ಲ. ಇದಕ್ಕೆ ತಕ್ಕ ಉತ್ತರ ನಾವು ಮತ್ತು ಮತದಾರರು ಕೊಡ್ತಾರೆ. ಉದ್ದೇಶಪೂರ್ವಕವಾಗಿ ಕೇಸರಿ ಶಾಲೆ ಯಾಕೆ ಹಾಕ್ತಾ ಇದ್ದಾರೆ ಅಂತಂದರೆ ಅಟೆನ್ಷನ್ ಡೈವರ್ಟ್ ಮಾಡಬೇಕು, ಗೊತ್ತಾಗಬಾರ್ದು. ಹಿಂದೂ ಅಲ್ಲದವರು ಅಂದ್ಮ್ಯಾಗ ಮುಗಿದು ಹೋಗ್ತಲ್ಲ, ಯಾವ ಕೋಮ್ನವರು ಇದು ಹಿಂದೂ ಅಲ್ಲದವರು ಕೇಸರಿ ಶಾಲನ್ನು ಹಾಕ್ಕೊಂಡು ಬಂದು ಯಾಕೆ ಮಾಡಬೇಕು? ನಿಮ್ಮ ಐತಲ್ಲ ನಿಮ್ಮ ಡ್ರೆಸ್ಸು, ಆ ಡ್ರೆಸ್ ಹಾಕ್ಕೊಂಡು ಬರಬೇಕಾಗಿತ್ತು. ನೀವು ಜನರಲ್ಲಿ ಗೊಂದಲ ನಿರ್ಮಾಣ ಮಾಡೋದ್ರ ಸಲುವಾಗಿ ಈ ರೀತಿ ಅನೇಕ ಸಲ ಹಿಂದೂ ಮಾಡಿದ್ದಾರೆ. ಇದೇನು ಬಹಳ ದೊಡ್ಡ ಸಮಸ್ಯೆ ಏನಲ್ಲ, ಇದಕ್ಕಿಂತ ದೊಡ್ಡ ಸಮಸ್ಯೆಯನ್ನು ನಾವು ಎದುರಿಸಿದ್ದೀವಿ. ಇದು ಏನು ಈಗ ಅವರು ಸೋಲಿನ ಸಲುವಾಗಿ ಮಾಡಕತ್ತಾರೆ. ಅವ್ರಿಗೆ ಸೋಲು ನಿಶ್ಚಿತವಾಗಿದೆ. ಇದಕ್ಕೆ ನಾವು ಇದು ಗಂಭೀರವಾಗಿ ತಗೋತೀವಿ. ಈಗ FIR ಕೊಡ್ತಾ ಇದ್ದಾರೆ, ನಮ್ಮ ವಕೀಲರು ಇದ್ದಾರೆ ಒಳಗಡೆ. FIR ತೊಗೊಂಡು ಬರಲಿ. ನಾವು ಇವತ್ತು ರಾತ್ರಿ ಕೂಡ್ತಾ ಇದ್ದೇವೆ, ವಿಚಾರ ಮಾಡಿ ಮುಂದೆ ಏನು ಮಾಡಬೇಕು ಅನ್ನತಕ್ಕಂಥ ನಿರ್ಣಯ ಮಾಡ್ತೇವೆ. ನಿಮ್ಮ ಮಕ್ಕಳ ಅತ್ಯುನ್ನತ ಶಿಕ್ಷಣಕ್ಕಾಗಿ ಬೆಸ್ಟ್ ಆಯ್ಕೆ BN ಖೋತ್ CBSE ಸ್ಕೂಲ್ ಹಾಗೂ ಸೈನ್ಸ್ ಅಂಡ್ ಕಾಮರ್ಸ್ ಕಾಲೇಜ್. ಪ್ರೈಮರಿಯಿಂದ ಡಿಗ್ರಿ ತನಕ ಇಲ್ಲೇ ಕಲಿಯುವ ಸುವರ್ಣಾವಕಾಶ. ಹೈಟೆಕ್ ಕಟ್ಟಡ, ಆಟದ ಮೈದಾನ, ಹಚ್ಚ ಹಸಿರಿನ ಪರಿಸರದೊಂದಿಗೆ ಶಿಸ್ತುಬದ್ಧ ಶಿಕ್ಷಣವೇ ಇಲ್ಲಿನ ಧ್ಯೇಯ. BN Khot International Public School is not only for examination but for life. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ನುರಿತ ಬೋಧಕರು, ಹೈಟೆಕ್ ಲೈಬ್ರರಿ, ಸೈನ್ಸ್ ಲ್ಯಾಬ್ಗಳು, ಸುಸಜ್ಜಿತ ಹಾಸ್ಟೆಲ್, ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯವಿದೆ. BN Khot International Public School provides opportunity for hands-on activities. ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆ. BN Khot International Public School fosters learning skills with all amazing books. ಸ್ಕೂಲ್ ಬಸ್, CCTV ಸೌಲಭ್ಯವಿದೆ.
ಹಾಡು ನೃತ್ಯದ ಮೂಲಕ ಚಿಣ್ಣರ ಕಲಿಕೆಯನ್ನ ಸುಲಭಗೊಳಿಸುತ್ತಾರೆ. ಪ್ರತಿ ವರ್ಷ ಎಸ್ಎಸ್ಎಲ್ಸಿಯಲ್ಲಿ 600ಕ್ಕಿಂತ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರತಿ ತಾಲೂಕಿನಿಂದ ಟಾಪ್ 5 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತೆ. ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಇಂದೇ ಭೇಟಿ ನೀಡಿ ಬಿಎನ್ ಖೋತ್ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.